ನೋಡ್ನೇವಾ ನೋಡು, 5-6 ಸೀರೆ ಇವೆರಡು ಚಿಂದವೆ ಒಡವೆ. ನಿನ್ಗೊಂದು ನನ್ಗೊಂದು ಅಂತ ತಕ ಬಂದ್ಬಿಟ್ಟೆ. ನೇ ಇವೆಲ್ಲ ಚಿಂದವಾ ಅಂಕನ್ಯವಾ ಇನ್ನೇನಿತ್ತಾಳೆವಾ ಇವು? ಅಲ್ಲ ನಿನ್ನ ಆಸ್ಪತ್ರೆಗೆ ಹೋಗಿದ್ರೆ ಅನ್ಬಿಟ್ಟು ಎಲ್ಲೋಗಿದೆ? ಇವ ಆಸ್ಪತ್ರೆಗೆ ಹೋಗಿದ್ದೋ ಅಲ್ಲೇ ಅತ್ಕೆರೂರ್ಗ ಹತ್ರ ಅಲ್ವಾ, ಅದಕ್ಕೆ ಬವ್ವ ಬದ್ಕೆ ಮಾತಾಡ್ಸ್ಕೋಗದ ಓನ ಅಂತ ಅಂದ್ಲು. ಅಯ್ಯೋ ಆಯ್ತು ಅಂದ್ಬಿಟ್ಟು ಹೋದ್ವಾ. ಅವಾಗ ಎಲ್ಲ ರೆಡಿ ಆಯ್ತಿದ್ರು. ಹುಡುಗನ ಮನೆಯವ್ರು ಫೋನ್ ಮಾಡಿದ್ರಂತೆ ಬನ್ನಿ ಕಾರ್ ಕಳಿಸ್ತೀವಿ ಅಂತ. ಅದಕ್ಕೇನು ಕರೆದ್ರು ಹೋಗಿದ್ ಬರೋದ ಬವ್ವ ಅಂತ. ಅದಕ್ಕೆ ಬೇಡ ಬೇಡ ನಾನಿದ್ನಾರ ಅದಕ್ಕೆ ಬೇಡ ಬೇಡ ಅಂತಿದ್ಲು ಕಣವ. ನೋಡಿ ಎಷ್ಟು ಕರ್ಬ್ಲು ಕಲ್ತಾಳೆ ಅಂತ. ನಾನು ಇಲ್ಲ ಅಂದ್ರೆ ಹೊಂಟೋಗ್ಬಿಡೋಳು, ನಾನು ಇರೋದಕ್ಕೆ ಬೇಡ ಬೇಡ ಹೋಗೋದು, ನಡೀರಿ ಊರಿಗೆ ಹೋಗೋದ, ಯಾರಿಗೂ ಹೇಳ್ಬಿಟ್ಟು ಬಂದಿಲ್ಲ ಅಂತೆಲ್ಲ ನಾಟಕ ಮಾಡ್ತಿದ್ಲು. ನೋಡ್ದಮ್ಮಂತೆ. ನಾನ್ ಬಿಟ್ಬಿಟ್ಟನಾ, ಅವಳು ಎಷ್ಟು ನಾಟಕ ಮಾಡಿದ್ರು ಇಲ್ಲ ಚೆನ್ನಾಗಿ ನೀವು ಹುಷಾರಾಗಿ ನಡೀರಿ ಅಂತ ಮುಂದಾಗ ಬಂದ್ಬಿಟ್ಟೆ. ಹಂಗೂ ಹೇಳ್ತಿದ್ಲು ಅಯ್ಯೋ ಏನು ಕೇಳ್ಬೇಡಿ ಏನು ಮಾತಾಡ್ಬೇಡಿ ಸುಮ್ಮನೆ ಬನ್ನಿ ಅಂತ. ನಾನು ಸಿಕ್ಕಿರೋ ಚಾನ್ಸ್ ಬಿಟ್ಬಿಟ್ಟನ. ಅಯ್ಯೋ ಹೊಸಿ ದೊಡ್ಡ ಅಂಗಡಿ ಅಲ್ಲ ಕಣವ, ಹೊಸಿ ಒಂದ್ ಚೆನ್ನಾಗಿತ್ತಿಲ್ಲ ಸೀರೆ. ಅವಳು ಅವಳ ತಂಗಿ ಪೂಜಾ ಮದ್ವೆ ಹೆಣ್ಣು, ಅವಳು 10,000 ರೂಪಾಯಿ 20,000 ರೂಪಾಯಿ ಸೀರೆ ತಕೊಂಡ್ರೆ ಅಯ್ಯೋ ಅವ್ರ ಅತ್ತೆ ಅವಳು ಅಷ್ಟೊಂದು ಕಡಿಮೆದ. ಅಯ್ಯೋ ಬೇಡ ಬೇಡ ಜಾಸ್ತಿ ತಕೋ ಅಂತಿಲ್ಲ ಕಣವ. ಹೊಸಿ ಒಂದು ದುಡ್ಡಿಲ್ವಂತ ಇರ್ತಾವು. ನನ್ಗೂ ತಕೋ ಅಂತಿದ್ರ. ನಾನ್ ಬಿಟ್ಟನಾ ನಿನ್ಗೂ ಆಗ್ಲಿ ನನ್ಗೂ ಆಗ್ಲಿ ಅಂತ ತಂದ್ಬಿಟ್ಟೆ. ಯಾರ್ ಸೀರೆ ತಕೊಂಡೆ, ಇನ್ನು ಬೇಕಾದ್ರೆ 10 ಬೇಕಾದ್ರೆ ತಕೊಳ್ಳಿ ಅಂತಿತ್ತು ಹುಡುಗ. ಅಯ್ಯೋ ನಾನೇ ಯಾಕೆ ಅನ್ಬಿಟ್ಟು ಇಷ್ಟ ತಕೊಂಡೆ. ನಮ್ಮ ಅತ್ತಿಗೆ ಮನೆಯವರೆಲ್ಲ ಒಂಥರ ಆಡ್ತಿರಲ್ಲ, ಸುಮ್ನಿರು ಅಂತ ಅದಕ್ಕೆ ತಕೊಳಕ್ಕೆ ಆಗ್ನಿಲ್ಲ ಸರಿಯಾಗಿ. ಒಳ್ಳೆ ಕೆಲಸ ಮಾಡಿದಿ ಬಿಡು ಅಂಕನವಾ. ಅಯ್ಯೋ ಯಾವ ಮಗ್ಗಲ್ಲಿ ಎದ್ದೋಗಿದ್ನ ಇವತ್ತು. ಬಂದಿರೋ ಚಳಿ ಜ್ವರ ಎಲ್ಲ ಹೊಂಟೆ ಹೋಯ್ತು. ದುಡ್ಡೆಲ್ಲ ಅವರೇ ಕೊಟ್ರನೆ ಇವ್ರು ಕೊಟ್ರು. ಇವ್ರೆಲ್ಲಿ ಕೊಟ್ಟರು, ಎಲ್ಲರಿಗೂ ಅವರೇ ಕೊಟ್ಟಿತ್ತು. ಹಂಗವೇ ಇವ್ರು ಯಾರು ಸರಿಯಾಗಿ ತಕೊಂಡಿಲ್ಲ ಅಂತ ಮತ್ತೆ ಅವ್ರು ತಕೊಟ್ಲು. ನಾನ್ ಬಿಟ್ಟನಾ ಮೊದ್ಲೇ ತಕೊಂಡೆ, ಯಾರು ತಕೊಳ್ಳಿ ಯಾರು ಬಿಡ್ಲಿ ಅಂತ. ಅದಕ್ಕೆ ಹೊಸಿ ಕರುಬ್ಲಿ ಎಲ್ಲ ಕಣವ. ರವನ ಹಂಗಾಡಳು ಏನು ಇವ್ರು ತಂದ್ಕೊಡೋರಂಗೆ. ಅವರು ಐಕ್ಳಿಗೆ ಮಕ್ಳಿಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ತಕೊಟ್ಟಾರೆ ಕಣವ. ನಾನೇ ತಕೊಂಡಿದ್ದು ಜಾಸ್ತಿಯಾ ನಿನಗೂ ಆಗ್ಲಿ ಅಂತ ಬಿಡು. ಇವತ್ತು ಸಾರ್ಥಕ ಆಯ್ತು ನನ್ನ ಮಗಳಾಗಿರೋದಕ್ಕೂ. ಎಲ್ಲಾಳು ಬತ್ತಲ್ಲ ರೂಮಲ್ಲಿ ಇರ್ಬೇಕೇನೋ, ಮೆತ್ತ ಆಯ್ತು ಕೇಳಿಸ್ಕೊಂಡಳು. ಈ ಮನ್ಗಿರ್ಬೇಕೇನೋ. ಏನೇ ಹಂಗಾಳು ಗೊತ್ತವಾ, ಏನಿವ್ರು ಅಪ್ಪನ ಮನೆಯಿಂದ ಖರ್ಚು ಮಾಡ್ತಾರೆ ನಂಗೆ. ಸುಮ್ನಿರಿ ಅಂತ ನನ್ನೇ ಬಾಯಿ ಮುಚ್ಚಳು. ಹಂಗೇನು ಕೇಳ್ಬೇಡಿ, ಮರ್ಯಾದೆ ಇಲ್ವಾ, ಮರ್ಯಾದೆ ಹೋಯ್ತಾ ಸುಮ್ನಿರಿ ಅಂತಿದ್ಲು. ಅಯ್ಯೋ ಯಾವ ಮರ್ಯಾದೆ ಕಟ್ಕೊಂಡೇನು, ಚಿನ್ನ ಒಡವೆ ಸಿಗ್ತವೆ ಅಂತ ಬುಡಕ್ಕದ. ನಾನೇ ಅವನ ಆಚೆನೂ ಪಟ್ಟಿಲ್ಲ ಏನಿಲ್ಲ. ಅವರು ಹಂಗೆ ಕಣವ, ಏನ್ ಬೇಕು ತಕೊಳ್ಳಿ ಇನ್ನೂ ಎಷ್ಟು ಬೇಕಷ್ಟು ತಕೊಳ್ಳಿ ಅಂತ ಅಂತಿದ್ರು. ಅವ್ರು ಮಾತ್ರ ಮಕ್ಕ ಹುರುಗ್ಸಾಡರು. ಆಡಕ್ಕಿಲ್ವ ಮತ್ತೆ ಸಿಕ್ಕಿಲ್ಲ ಹಾಕು ತಕೊಡ್ತಾರೆ ಅಂದ್ಮೇಲೆ ಇನ್ನೊಂದೆರಡು ತರುಣೆ ತರಕತ್ತಿಲ್ವಾ, ಬೇಕಾದ್ರೆ ಮಾರಾಕ್ಬಿಟ್ಟು ದುಡ್ಡು ಗಿಡ್ಡು ಮಡಿಕೋಬೋದಿತ್ತು. ಕಣ್ಣೆವ ತರಬೇಕಿತ್ತು ಇನ್ನೊಂದೆಡ. ಅವ್ರು ಏನಾರು ಅನ್ಕೊಳ್ಳಿ ಅಂತ ಅನ್ನೋದು ಅನ್ಕೋತಾರೆ. ಇನ್ನೊಂದ್ಸತಿ ಇಂಥ ಚಾನ್ಸ್ ಸಿಕ್ಕದ. ಅಯ್ಯೋದು ಯಾರ ಮಕ್ಕ ನೋಡಿದ್ನು ಇದಕ್ಕೆ, ಇನ್ಯಾರ ಮಕ್ಕ ನನ್ನ ಮಕ್ಕನೆಲ್ಲನೇ ನೋಡಿತು. ಅದಕ್ಕೆ ಇವತ್ತು ಇಷ್ಟೆಲ್ಲ ಆಗಿರೋದು. ಹೆಂಗೋ ಬಿಡವ, ಹೆಂಗೋ ಯಾವತ್ತು ಹೋಗಿತ್ತಿಲ್ಲ ಅವ್ರ ಮನೆಗೆ, ಒಳ್ಳೆ ಟೈಮ್ಗೆ ಹೋಗಿ ಚೆನ್ನಾಗಿ ಹೊಡ್ಕೊ ಬಂದೀನಿ. ಅವಳು ತಕೊಂಡ ಒಡವೆಗಿಡ್ವೆಯಾ ಇಲ್ಲ ಐಸಿಸಿ ಅವೇನವು ಬೇಡ ಬೇಡ ಅಂತವೆ. ನನ್ನಂತರ ಆಗ್ಬೇಕಿತ್ತು. ಇರ ಅಂಗಡಿನ ಹೊತ್ಕೊ ಬಂದ್ಬಿಡ್ವೆ ತಕೊಂಡಿರೆ. ಯಾರು ತಕೊಳ್ಳಿಲ್ಲ ಕಣವ, ಬರೀ ಸೀರೆ ಅವರು ತಕೊಳ್ಳಿಲ್ಲ ಸರಿಯಾಗಿ. ಅವ್ರವ್ರು ತಕೊಳಕಿಲ್ಲ ಅಂತ ಕೊಡ್ಸಿದ್ರು. ಒಡವೆ ಅಂತೂ ಮದ್ವೆ ಹೆಣ್ಣು ತಕೊಂಡ್ರಷ್ಟೇ, ಯಾರನ್ನೂ ತಕೊಳ್ಳಿಲ್ಲ. ನಾನು ಮುಂದಾಗೆ ಎತ್ಕೊ ಮಡಿಕೊಬಿಟ್ನಲ್ಲ, ಇದು ನನಗೆ ಬೇಕು ಅಂತ ನಾನು ಮುಂದಾಗೆ ಎತ್ ಮಡಿಕೊಬಿಟ್ಟಿದ್ದೆ. ಇವು ಬೇಕು ಚೆನ್ನಾಗತ್ತೆ ತಗೋತೀನಿ ಅಂತ. ಎರಡು ತಕೊಬಿಟ್ಟೆ, ನಿನ್ಗೊಂದಾಗ್ಲಿ ನನ್ಗೊಂದಾಗ್ಲಿ ಅಂತ. ಅವ್ರು ಆಯ್ತಾಯ್ತು ತಕೊಳ್ಳಿ ಅಂತ ಸುಮ್ಮನೆ ಆದ್ರು. ಯಾರು ಏನಾರು ಅನ್ಕೊಳ್ಳಿ ಅಂದ್ಬಿಟ್ಟು ತಕೊಬಿಟ್ಟೆ ಕಣವ. ಸರಿ ಅಲ್ಲ ನಾನು ಮಾಡಿತ್ತು ಅನ್ಕೊಂಡ್ಬಿಡು, ಒಳ್ಳೆ ಕೆಲಸ ಮಾಡಿದ್ದಿ. ಇವೆರಡು ಒಡವೆನೂ ಮಾರಾಕ್ಬಿಟ್ಟು ದುಡ್ಡು ಮಡಿಕೊಳ್ಳದ. ಏನ್ ಮಾಡಕ್ಕೆ, ಯಾಕೆ ಮಾರಕ್ಕೆ ಎಲ್ಲನೂ ಹಾಕೊಂಡು ಸೋಕಿ ಮಾಡ್ಬೇಡ್ವಾ. ನಮ್ಮೂರ್ಗೆ ಹೋಗಿದ್ ಬತ್ತೀನಿ, ನಿನ್ನವು ನನ್ನವೆಲ್ಲನೂ ಹಾಕೊಂಡು ಮೂರು ಅಕ್ಕಪಕ್ಕದ ಮುಂಡಿಯವ್ರಿಗೆ ತೋರಿಸ್ಬೇಕು. ಏನ್ ಮೆರೀತಾರೆ ಹಾಕೊಂಡು ನಾನು ಓಸಿ ಮೆರೆದ್ಬಿಟ್ಟು ಬರ್ಬೇಡ್ವಾ. ನಮ್ಮ ಅತ್ತೆಗೆ ತೋರಿಸ್ಬೇಕು ಮೊದಲು. ಏನಿಲ್ಲ ಅಂತಿದ್ಲು. ನಿಮ್ಮ ಅವ್ವ ಮೇಲೆ ಏನು ಕೊಟ್ಟಿದ್ದಾರೋ ಅಂತ ತೋರಿಸ್ಬಿಟ್ಟು ಬರ್ತೀನಿ. ಸುಮ್ನಿರು, ನೀನೇ ತಗೊಟ್ಟಿದ್ದಿ ಅಂತ ಹೇಳ್ತೀನಿ. ಅವಳಿಗೇನು ಗೊತ್ತಾಗೋದು, ಹೊಟ್ಟೆವ್ರ ಕಾಸು ಸಾಯಿಲ್ಲಂತೆ. ಏನ್ ಮಾಡಕ್ಕೆ ಸುಮ್ನಿರು, ಯಾರಿಗೂ ತೋರಿಸ್ಬೇಡ. ತೋರಿಸ್ತಾನೆ ಆ ಬೀರ್ಗಾಕ ಮಡಿ ಕಳಕ ತಂದಿರೋದು ನಾನು. ಸುಮ್ನಿರು, ನಿಂಗೆ ಗೊತ್ತಾಯ್ಕಿಲ್ಲ, ಎಲ್ಲರಿಗೂ ತೋರಿಸ್ಬೇಕು. ಎಲ್ಲ ಹಂಗ ಹಾಕ ಮೆರೆದರು. ನಾವಳೆ ಏನಿಲ್ದಂಗಿದ್ದು. ಅವ್ರ ಮನೆಯವ್ರಿಗೆ ತಗೊಡೋ ಸರಿ, ನಿನಗೆ ತಗೊಟ್ಟವ್ರೆಲ್ಲ ಅವ್ರೆಂತವ್ರು. ಇವು ಅದೆಲ್ಲ ನಮ್ಗೆಕವ, ಹೋಗಿದ್ದೆ ತೆಗಿಸ್ಕೊ ಬಂದೆ ಅಷ್ಟೇ. ಹೋಗ್ಲಿ ಬಿಡು, ಯಾರಾದ್ರೇನು ಹೆಂಗೋ ತಗೊಟ್ಟವ್ರೆಲ್ಲ ತರತ್ ತಂದೆ ನನ್ನ ತಂದ್ಬಿಟ್ಟಿದ್ರೆ ಆಗೋದು. ಸುಮ್ನಿರು, ಈಗ ಹೇಳ್ತೀಯಲ್ಲ ಸಾಕಿಷ್ಟೆಯ. ಮದ್ವೆ ಅಂತ ನಡೆದು ಹೋಗದ ಹಾಕೊಂಡು ಆಯ್ತು ಕಣ್ಣೆ. ನೀನೊಂದು ನನ್ನೊಂದು ಹಾಕೋಗದ. ನಾನೇ ಹಾಕತ್ತೀನಿ ಅಲ್ಲನ್ವೇ, ಇನ್ನೊಂದಿನ ಹಾಕೊಳ್ಳುವಂತೆ. ಅಂತಾನೆ ಕಾಡ್ ಕೊಡಕ್ ಬರ್ತೀನಿ ಅಂತಿರ್ಕನವ. ಅಷ್ಟು ದೂರ ಯಾಕೆ ಬಂದಿದ್ದೀರಿ, ನಾನೇ ಬಂದಿಲ್ವಾ, ನಾನೇ ಹೇಳ್ತೀನಿ ಬಿಡಿ ಅಂತಂದೆ. ಫೋನ್ ಮಾಡಿ ಹೇಳಿ ಸಾಕು ಅಂತಂದೆ. ಸರಿ ಅಲ್ವಾ, ಅವ್ರು ಹೇಳಿದ್ರು ಹೋಗೋದೇ ಹೇಳ್ದಾರು ಹೋಗೋದೇ. ಅದೆಂಗಾರು ಆಗ್ಲಿ, ಬಂದು ಕಾರ್ಡ್ನೇ ಕೊಡ್ಲಿ ಬಿಡು, ಯಾಕೆ ಬೇಡ ಅಂದೆ. ಸುಮ್ನಿರು, ಕುಸಿಲೇನೋ ಹೇಳ್ಬಿಟ್ಟು ಎಲ್ಲ ತೆಗಿಸ್ಕೊಂಡಲ್ಲ. ಹೇಳ್ಬಿಟ್ಟಾಗೆ ಬೇಡ ಬಿಡಿ ನಾನು ಹೇಳ್ತೀನಿ ಬರ್ತೀವಿ ಅಂತ. ಸಿಕ್ಕಿಲ್ಲ ಆಯ್ತು ಬಿಡು. ಅಲಕನತ್ಗೆ ನಿಮ್ಗೇನು ಗೊತ್ತಾಯ್ಕಿಲ್ವಾ? ಯಾಕ್ಲೆ ಅಲಕನತ್ತೆ ಇವರು ಹಾಸ್ಪಿಟಲ್ ತೋರಿಸ್ಕೊಂಡು ನಮ್ಮ ಅವ್ನು ಮಾತಾಡ್ಸ್ಕೊ ಬರೋದ ಅಂತ ಹೋದ್ರೆ ಅವ್ರೇನೋ ಬಾಯಿ ಮತ್ತು ಕರೆದ್ರು, ಬನ್ನಿ ಹೋಗೋದ ಹೋಯ್ತಾವಿ ಅಂತ. ನಡಿ ಅನ್ನದ. ಅಲ್ಲಿ ಹೋದ್ಮೇಲೆ ಯಾರು ಸುಮ್ಮನಿದ್ರ ನೋಡಿ ತಂದು ಹೆಂಗ ಹಾರಾಕೊಂಡಿದ್ರು. ನಮ್ಮನೇಲೆ ಯಾರು ಅಷ್ಟು ತೆಗಿಸ್ಕೊಂಡಿಲ್ಲ. ಅವ್ರು ಹಂಗಿಸ್ತಾರೆ ಬೇಡ ಅಂತ ತಾನೇ ದೇವಸ್ಥಾನದಲ್ಲಿ ಮದುವೆ ಮಾಡ್ತಾರದ. ಅವರು ಏನೋ ಹಿಂಸೆ ಮಾಡಾರೆ ಅಂತ ಹೋದ್ರು ಮದುವೆ ಹೆಣ್ಣು ತಗೊಬರದ ಅಂತ. ಇವರು ಹಿಂಗೆಲ್ಲ ಒಡವೆ ತಗೊಳ್ಳೋದು ಸೀರೆ ತಗೊಳ್ಳೋದು ಸರಿಯಾ? ಅವ್ರು ಏನು ಅನ್ಕೊಳಕಿಲ್ಲ ನಮ್ಮ ಮನೆಯವ್ರ ಬಗ್ಗೆ. ಅಯ್ಯೋ ಏನು ಅನ್ಕೊಂಡರು, ನಿಮ್ಮ ಅವನೇ ಕರಿತಂತೆಲ್ಲ ಬಾ ಅಂತ. ಓಹೋ ಸುಮ್ನಿರು, ಏನು ಹೊಟ್ಟೆ ಕಿಚ್ಕೊಡ್ಬೇಡ. ಅದಕ್ಕದಕ್ಕೆ ನೀವು ತಗೊಳ್ಳರಿ, ಯಾರು ಬೇಡ ಅಂದಿದ್ರು. ನಾನು ತಗೊಂಡಿರೋದಕ್ಕೆ ಕೊಟ್ಟೆವ್ರಿ ಮಾಡಿರಿ. ಸುಮ್ನಿರು, ನೀನು ಯಾರು ತಗೋಬೇಡ ಅಂದ್ರೆ ನೀನು ತಗೊಳ್ಳವೆ. ಓಹೋ ಇದೇನತ್ತೆ ನೀವು ಅವ್ರಂಗೆ ಮಾತಾಡ್ತಿರಲ್ಲ ಬುದ್ಧಿ ಇಲ್ದಂಗೆ. ನಮ್ಮ ಅವ್ವೇನೋ ಬಾಯಿ ಮತ್ತು ಕರೀತು, ನನ್ನ ಕರೀತಲ್ಲ. ಅದಕ್ಕೆ ಹೊಂಟೋಗ್ಬಿಡದ. ಹುಷಾರಿಲ್ಲ ಅಂತಿದ್ರು. ಅವ್ರು ಏನು ಕಳಕಿಲ್ಲ ನಮ್ಮ ಮನೆಯವ್ರ ಬಗ್ಗೆ. ಇವ್ರು ಎಷ್ಟು ದಿನದಿಂದ ಕಾಂಡೆ ಕೂತಿದ್ರು ಅನ್ನಕ್ಕಿಲ್ವಾ? ಮೊದಲೇ ರೋಗ ಸರಿ ಇಲ್ಲ, ಅಂಗ್ಸದ್ ಜಾಸ್ತಿ, ಮದುವೆ ಕಿತ್ತಾಕ್ಬೇಕು ಅಂತಾನೆ ವರದಕ್ಷಿಣೆ ಕೇಳಿದ್ರು. ಇದೆಲ್ಲ ಗೊತ್ತಾ ನಿಮ್ಗೆ? ಏನು ಗೊತ್ತಿಲ್ಲ ಹೆಂಗೆ ಆಡ್ತಿರಲ್ಲ. ಅವರೇ ಯಾರು ತಗೊಂಡಿಲ್ಲ ಗೊತ್ತಾ? ಅಷ್ಟೊಂದು ಹೇಳ್ತಾನೆ ಬೇಡಕಂಗೆ ಬಿಡೋದಕ್ಕೆ ಅಂತ. ಥೂ, ಏನು ಜ್ಞಾನ ಬೇಡವಾ? ನಮ್ಮ ಮನೆಯವ್ರ ಮರ್ಯಾದೆ ಎಲ್ಲ ತೆಗಿತಿದ್ದೀರಲ್ಲ. ಏನು ಹಿಂಗೆ ಮಾತಾಡಿರಿ?
ಸರಿ ಬಿಡಿ ಅವರೇ ತಾನೇ ತಕೊಳ್ಳಿ ಅಂತಿತ್ತು. ಹೋಗು ಬಂದಿರುವೆ. ನಿಮ್ಮ ಅಪ್ಪನ ಮನೆಯಿಂದ ತಂದ್ಕೊಟ್ಟಿಲ್ಲ. ಥೂ ತಿರ್ಗೇ ನಿಂಗೆ ಮಾತಾಡ್ತೀರಿ. ಏನು ಆಸ್ಕೆ ಏಸ್ಕೆ ಏನಿಲ್ಲ ನಿಮಗೆ. ನಿಮ್ಮಿಂದ ನಮ್ಮ ಮನೆಯವ್ರ ಮಾನ ಮರ್ಯಾದೆನೂ ಹೋಯ್ತು. ಹೇಳೇ ಹೋಗು, ಜಗಳಕ್ಕೆ ಬಂದಿರುವೆ ಈಗ. ಎಲ್ಲರೂ ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ. ಅವರು ಏನೋ ಯಾರು ಹೇಳಿದ್ರು ತಕೋ ಅಂತ ನಿಮಗೆ. ಏನೋ ಮದುವೆ ಹುಡುಗ ಹೇಳ್ತು ಬಾಯಿ ಮಾತ್ಕೆ. ಅವ್ರ ಅಪ್ಪ ಹೇಳ್ತಾರ ಅವ್ವ ಹೇಳ್ತು, ಯಾರು ಹೇಳಿಲ್ಲಪ್ಪ. ಆ ಹುಡುಗ ಹೇಳಿದ ತಕ್ಷಣ ಹುಡುಗ ಏನು ಪಾಪ ಹೇಳ್ತದೆ, ಅದಕ್ಕೆ ತಕೊಬಿಡದ. ಏನು ಮರ್ಯಾದೆಯಿಂದ ಇರಬೇಕು. ಥೂ ಎಲ್ಲೆಲ್ಲ ಓದೆ ಅನಿಸ್ತದೆ ನನಗೆ. ಅಯ್ಯಯ್ಯೋ ಹೋಗು. ಅದು ಏನು ಒಂದು ಸೀರೆ ತಕೊಂಡ್ರ 5-6 ಸೀರೆ ತಗೊಂಡಿದ್ದೀರಿ. ನಮ್ಮ ಪೂಜೆಂಗೂ ತಗೊಳ್ಳಿಲ್ಲ ಅಷ್ಟ. ಅದರಲ್ಲೂ ಒಡವೆ ಯಪ್ಪ ಚಿಂದವು. ಇದೆಲ್ಲ ಬೇಕಿತ್ತ ನಿಮಗೆ? ಏನು ಅನ್ಕೊಳಕಿಲ್ಲ ಅವರು. ಎಂತ ಗತ್ಕೇಟವ್ರು ಅನ್ಕೋಬೇಕಲ್ವಾ. ಲೇ ಓ ಏನಂಗೆ ಮಾತಾಡ್ತೀವಿ. ಅಷ್ಟಿರೋಳು ಯಾಕೆ ಕರ್ಕೋದೆ? ಬರ್ಬೇಕಿತ್ತು ಆಸ್ಪತ್ರೆಗೆ ಹೋಗಿ ಮನೆಗೆ. ನಿನ್ನ ಯಾರು ಅಲ್ಲೋ ಕರ್ಕೋಗಂದರು. ಕರ್ಕೋಗ್ಬಿಡ್ತಿರ್ಗ ಮಾತಾಡಕ್ ಬಂದಿದ್ಯಾ? ತೆಗೆದು ಬಿಸಾಕ್ನೆ, ತಗೊಂಡೋಗಿ ಕೊಡ್ಲಂತೆ. ಜಾಸ್ತಿ ಮಾತಾಡ್ತಾಳೆ. ತಗೊಂಡೋಗಿ ಕೊಡ್ತೀನಿ ಈಗ. ಏನೋ ಪ್ರೀತಿಯಿಂದ ಹೇಳ್ತಾರೆ ಅಂತ ಒಂದು ಸೀರೆ ತಗೊಳತ್ ಕಂಡಿನಿ. ಏನು ಮುಂದಕ್ಕೆ ಓಡ್ತಾರೆ, ಹೆಂಗೆ ಆಡ್ತಿರ್ ಗೊತ್ತಾ. ನಮ್ಗೆ ಗೊಸ್ಸಿಕ್ಕೂ ಆಪತ್ತಿಲ್ಲ. ನಮ್ಮ ಅವ್ವ ಎಲ್ಲ ಅಷ್ಟೊಂದು ಬೇಜಾರು ಮಾಡ್ಕತ್ತು ಎಲ್ಲೋ ಕರದ್ನಲ್ಲ ಅಂತ. ಅಯ್ಯೋ ಏನು ಸೀಮ್ಗಿಲ್ ಸಂಬಂಧ ಅನ್ನಂಗೆ ಆಡೋರಿ ಒಣೆ. ಅದೇಗ ಒಣೆ ಬಣೆ ಅಂದರೆ ಮಾಡೋದು ಮಾಡ್ಬಿಟ್ಟು ಮಾತಾಡ್ತಿದ್ದೀರಲ್ಲ ತಿರ್ಗವ. ಮತ್ತಿನ್ನೇನು ಏನು ಜಾಸ್ತಿ ಮಾತಾಡ್ತಿದ್ದೀರಿ? ನಾನು ತಗ್ಸ್ಕೊಂಡ್ರೆ ನಿಮ್ಗೇನು ಅನ್ಕೊಂಡ್ರೆ ನನ್ನ ಮೇಲೆ ಅನ್ಕೋತಾರೆ. ನೀವೇನು ತಕೊಂಡ್ರ ನಿಮ್ಮ ಮೇಲೆ ತಪ್ಪು ತಿಳ್ಕೊಳಕ್ಕೆ ನಾನು ತಾನೇ ತಗೊಂಡಿರೋದು. ತಪ್ಪು ತಿಳ್ಕೊಳ್ಳಿ ಬಿಡಿ. ನಿಮ್ಗೇನು ನಿಮ್ನ್ಯಾಕೆ ತಪ್ಪು ತಿಳ್ಕೊಂಡರು? ನಮ್ಮ ಮನೆಯವ್ರನ್ನ ತಪ್ಪು ತಿಳ್ಕೊಳ್ಳೋದು ಎಂತ ಕರ್ಕ ಬಂದಿದ್ದರು ಅಂತ. ಏನ್ಲ ಈಗ ಏನು ಜಗಳಾಡ್ಬೇಕಾ? ಹೋಗು ಆಯ್ತು. ಥೂ ಎಷ್ಟು ಹೇಳಿದ್ರು ಅಷ್ಟೇ ಕೋಣ ಮುಂದ್ಗಡೆ ಕಿಂಡ್ರಿ ಬರ್ಸಂಗೆ. ಬುದ್ಧಿ ಬರೋಕ್ಕಿಲ್ವಲ್ಲ. ಅದೇಗ ಸರಿಸರಿಯಾಗಿ ಅಂದ್ಬಿಡ್ತೀನಿ. ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದಿದ್ಯಾ? ನಿಮ್ಗೆ ಹೇಳ್ತೀನಲ್ಲ, ನನ್ಗೆ ಹೊಡ್ಕೋಬೇಕು. ನಾನು ತಾನೇ ಹೋಗಿತ್ತಲ್ಗೆ. ಥೂ ನೋಡಿ ನೀವ ಹೆಂಗೆ ಹೊಟ್ಟೆವ್ರಿ ಪಡ್ತಾಳೆ. ಅದಕ್ಕೆ ಏನು ಇವ್ರು ಸ್ವಂತ ಕಾಸಲ್ಲಿ ತಂದು ಕೊಟ್ಟಿರಲ್ಲ ಹಂಗೆ ಆಡ್ತಾಳೆ. ಅವಳ ಹಂಗೆ ಅಲ್ವಾ ಹಾಕು. ಹೆಂಗಾರು ಅನ್ಕೊಳ್ಳಂತೆ. ಎತ್ತಿ ನೀನು ಜೋಪಾನಾಗ ಮಡ್ಗೋಗು ಬೀರಲ್ಲಿ. ತಡಿಯವ ಸೀರೆ ಉಟ್ಕೊಂಡು ಎಲ್ಲ ಹಾಕೊಂಡು ಒಂದು ರೌಂಡ್ ಹೋಗಿದ್ದು ಬರ್ತೀನಿ. ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ತೀನಿ. ಉರ್ಸ್ಬೇಡ ಅವ್ರಿಗೆ ಚೆನ್ನಾಗಿ. ಸರಿ ಸರಿ ಏನೋ ಮಾಡೋಗು. ಆಮೇಲೆ ಬೀರ್ಕಾನಿಗೆ ಹಾಕಿ ಜೋಪಾನಾಗಿ ಎತ್ತು ಮಡ್ಗು ಅಡ್ರೆಯ ಬೀಗ ಹಾಕಿ ಮಡ್ಗು. ಆಯ್ತಾಯ್ತು. ಅವಳೆಂತ ಕಿತ್ತೋದು ಹೆಂಗ್ಸ್ನೆ ಉಂಕನತೆ ನಮ್ಗೆ ಎತ್ತು ಹೊಡೆದ್ ಬಿಡೋಣ ಅನ್ನಷ್ಟು ಆಪತ್ತಿತ್ತು. ಎಲ್ಲ ಕಚ್ಕೊ ಬಂದೀನಿ. ಹೆಂಗ ಆಡ್ತಿದ್ಲು ಗೊತ್ತವ. ಥೂ ಹಂಗೂ ಇದ್ದಾರೆ ಹೆಂಗ್ಸ್ರು. ಅದ್ಯಾವ ಬುದ್ಧಿ ಅದು? ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತೋಗ್ಬಿಡು. ಏನು ಓದ್ತಾ ಬಂತವ ಹಿಂಗೆ. ಏನು ದರಿದ್ರು ಬಂದಿರದ. ಮಾನ ಮರ್ಯಾದೇನ ಬೇಡ ಮನ್ಸಾಗ್ಬಿಟ್ಟದ್ಮೇಲೆ ನಾಚಿಕೆ ಗೀಚಿಕೆ ಏನು ಇಲ್ಲ. ಅದಕ್ಕೆ ಯಪ್ಪ ಅಂತ ಹೆಂಗ್ಸ್ ನಾನು ಎಲ್ಲೂ ನೋಡಿಲ್ಲ. ನೀವು ಯಾಕ್ರನ್ನೇ ಕರ್ಕೋದ್ರಿ ಅವಳನ್ನ? ಅಯ್ಯೋ ನಾನು ಬಾಬಾ ಅಂತಿನ್ನತ್ತೆ. ಸುಮ್ಮನೆ ರೋಜಾ ಬಂದಿದ್ಲಲ್ಲ ಬವ್ವ ಹೋಗದ ಅಂದೆ. ಅವಳು ನೋಡಿ ಮತ್ತೆ ಕರ್ದೆ. ಅದಕ್ಕೆ ಏನು ನಿಂತ್ಕೊಬಿಟ್ಲು. ನಡೀರಿ ನಡೀರಿ ಅಂತ ಮೊದಲೇ ಕಾರತ್ ಕೂತ್ಕೊಬಿಟ್ಲು. ಏನು ಅಲ್ಲೇ ಹಂಗಾಡ್ತಿದ್ಲು ಅಂತ. ಯಪ್ಪ ದೇವ್ರೆ. 2 ಸೆಟ್ ತಗೊಂಡ್ಲು ಚಿಂದವ. ಸೀರೆಯ 6 ಸೀರೆ ಯಾಕೆ ಹೇಳಿ? ನಾನು ಬರ್ಬೇಕಿತ್ತೊಳಗೆ ಸರಿಯಾಗಿ ಗಾಳಿ ಬಿಡ್ಸುವೆ ಅಲ್ಲಯ್ಯ. ನೀನೇನು ಮಾನ ಮರ್ಯಾದೆ ಹುಟ್ಟಿಲ್ವಾ ಅಂತ ಚೆನ್ನಾಗಿ ಕಲ್ಸೋಳ್ಬಿಡೋರವ್ವ. ಅವಳು ನೆಟ್ಕಿದ್ರಲ್ವ ಮಗಳು ನೆಟ್ಕಿರೋದು. ಥೂ ನಾನಂತ ಅವ್ರ ಮನೆಗೆ ಹೋಯ್ಕಿಲ್ಲ ಕರೆಯಕ್ಕೆ ಮದ್ವೆಗೆ. ಹೇಳ್ಬಿಡವ ನಿಮ್ಮ ಅವ್ವಂಗೆ ಅಂದೆ. ಇನ್ನೇನಂದಿರಿ? ನಮ್ಮ ಅವ್ವ ಏನು ಬೇಜಾರು ಮಾಡ್ಕೊತಾಳೆ. ನನ್ನ ತಮ್ಮನಿಗೂ ಕೊಟ್ಟು ಬರ್ತೀನಿ ಕಾಡ. ಆಯ್ತು ಹೋಗು. ಅವನು ಕರ್ಕೋಗು ಶಿವನ. ಅವ್ರು ಬರೀಕಿಲ್ಲ ಅಂದ್ರೆ ಏನೋ ಕೆಲಸ ಅದೇ ಅಂದ್ರು. ಏನು ಕೆಲಸ ಅವನಿಗೆ? ಕಾಣಕನವ ಒಬ್ಬೊಬ್ರು ಒಂದೊಂಥರ. ಸಿಕ್ಕಿಲ್ಲ ಬಿಡಿ ನಾನೇ ಹೋಗಿದ್ದು ಬರ್ತೀನಿ. ಆಯ್ತು. ಏನು ಮಾತ್ಕಿ ತಾಡಕ್ಕೆ ಹೋಗ್ಬೇಡ ಅವನಿಗೆ. ಸುಮ್ಮನೆ ಕೊಟ್ಬಿಟ್ಟು ಬಪ್ಪ ಅಂದ್ಬಿಟ್ಟು ಬಾ ಅಷ್ಟೇ. ನಾನ್ಯಾಕೆ ಮಾತಾಡಕ್ಕೆ ಹೋಗನೆ. ಕೊಟ್ಬಿಟ್ಟು ಬರ್ತೀನಿ. ಇನ್ನೇನು ಅವನಿಗೆ ಏನು ಮಾತು. ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.